ಅವತಾರ ಪುರುಷ ಇದೇ ಏಪ್ರಿಲ್ 5ರಂದು ಬಿಡುಗಡೆಯಾಗಿದೆ. ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರದಲ್ಲಿ ಶರಣ್ ಅವರು ತುಂಬಾನೇ ಅದ್ಭುತವಾಗಿ ನಟಿಸಿದರೆ ಅಂತಾನೆ ಹೇಳಬಹುದು. ಶರಣ್ ಅವರ ವಿಭಿನ್ನ ಗೆಟಪ್ನ ಲುಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾನೆ ಹೇಳಬಹುದು. ಫಸ್ಟ್ ಆ್ಯಪ್ನಲ್ಲಿ ಶರಣ್ ಅವರು ಒಬ್ಬ ನಾಟಕಕಾರನಾಗಿ ನಟಿಸಿದ್ರು. ಈ ಚಿತ್ರವನ್ನು ಪುಷ್ಕರ್ ಅವರು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಶರಣ್ ಅವರಿಗೆ ನಿಶ್ವಿಕಾ ನಾಯ್ಡು ಹೀರೋಯಿನ್ ಆಗಿ ನಾಯಕಿಯಾಗಿ ಸಾಥ್ ಕೊಟ್ಟಿದ್ದಾರೆ. ಸಾಯಿ ಕುಮಾರ್ ಅವರು ಅದ್ಭುತ ನಟನೆ ಮಾಡಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಇನ್ನೊಂದು ಗೆಟಪ್ ಇದೆ, ಅದು ಏನು ಅಂದ್ರೆ ಶ್ರೀನಗರ ಕಿಟ್ಟಿ ಅವರು. ಶ್ರೀನಗರ ಕಿಟ್ಟಿ ಅವರು ಮಾಂತ್ರಿಕನ ಪಾತ್ರದಲ್ಲಿ ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ನೀವು ನೋಡಿರ್ತಕ್ಕಂಥದ್ದೆಲ್ಲ ಬರೀ ಟ್ರೈಲರ್ ಅನ್ಕೊಂತೀನಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ನಿಜವಾದ ಸ್ಟೋರಿ ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೆಕೆಂಡ್ ಹಾಫ್ ಅವತಾರ ಪುರುಷ 2 ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಅವರ ಆಕ್ಟಿಂಗ್ ಮತ್ತೆ ಲುಕ್ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಸಾಯಿ ಕುಮಾರ್ ಅವರು ಎಂದಿನಂತೆ ಸೈಲೆಂಟ್ ರೋಲ್ ನಲ್ಲೇ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಶರಣ್ ಅವರು ಭರ್ಜರಿಯಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಈ ಸಿನಿಮಾ ದೆವ್ವ ಮತ್ತು ಭೂತಗಳು ಮತ್ತು ದೇವರು ಮನುಷ್ಯನ ಮಧ್ಯೆ ನಡೀತಕ್ಕಂಥ ಯುದ್ಧ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ನೋಡಿ, ಮಾಂತ್ರಿಕನ ಪಾತ್ರದಲ್ಲಿ ಚಮತ್ಕಾರಗಳು ತುಂಬಾನೇ ಅದ್ಭುತವಾಗಿ ಮಾಡಿದರೆ. ಹಾಗೆ ಈ ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಈ ಸಿನಿಮಾದ ಕೊರಿಯೋಗ್ರಫಿ ಆಗಲಿ, ಈ ಸಿನಿಮಾದ ಒಂದೊಂದು ಸೀನ್ ಕೂಡ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕ ಸುನಿ ಅವರು. ಶರಣ್ ಅವರು ಈ ಸಿನಿಮಾದಲ್ಲಿ ತುಂಬಾ ಭಯಂಕರವಾಗಿ ಕಾಣಿಸ್ತಾರೆ ಒಂದೊಂದು ಟೈಮಲ್ಲಿ. ಹಾಗೆ ನಿಶ್ವಿಕಾ ನಾಯ್ಡು ಅವರು ತುಂಬ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬಹುದು. ಹಾಗೆ ಈ ಸಿನಿಮಾ ನಿಮಗೆ ಎಲ್ಲೂ ಬೇಜಾರೇ ಆಗಲ್ಲ ಸ್ನೇಹಿತರೆ. ತುಂಬಾ ಕಾಮಿಡಿ ಇದೆ ನೋಡಿ. ಈ ಲುಕ್ನಲ್ಲಿ ಶರಣ್ ಅವರು ಭಯಂಕರವಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಂಪಲ್ ಸುನಿ ಅವರು ನಿಜವಾಗ್ಲೂ ತುಂಬಾ ಅದ್ಭುತವಾದ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. IPL ಟೈಮಲ್ಲೂ ಕೂಡ ಈ ಸಿನಿಮಾಗೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂದರೆ, ಮನೆ ಬಿಟ್ಟು ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಾರೆ ಸ್ನೇಹಿತರೆ. ಥಿಯೇಟ್ರ್ಗಳಿಗೆ ಬಂದು ಈ ಸಿನಿಮಾನ ನೋಡೋದಕ್ಕೆ ಅಂತ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. IPL ಹಂಗಾಮ ಇದ್ರೂ ಜನ ಅವತಾರ ಪುರುಷ 2ಗೋಸ್ಕರ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಸ್ನೇಹಿತರೆ. ತುಂಬಾ ಅದ್ಭುತವಾದ ಮೂವಿ ಅಂತ ಎಲ್ಲರೂ ಅರ್ಥ ಮಾಡ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಗ್ರಾಫಿಕ್ಸ್ ಮಾಡಿದರೆ, ತುಂಬ ಚೆನ್ನಾಗಿ ಇದನ್ನ ಕಟ್ಕೊಟ್ಟಿದ್ದಾರೆ. ಶ್ರೀನಗರ ಕಿಟ್ಟಿ ಅವರಂತೂ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಸ್ಟಾರ್ ನಟರು ಕೂಡ ಈ ಸಿನಿಮಾಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಸಮ್ಮರ್ ಟೈಮಲ್ಲಿ ಒಂದು ಅದ್ಭುತವಾದ ಮೂವಿನೇ ಸಿಕ್ದಂತಾಗಿದೆ ನಮ್ಮ ಕನ್ನಡಿಗರಿಗೆ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ.